ಹೇಳಿ, ಹಣಕಾಸು ಆಯೋಗ ಏನು ಕೆಲಸ ಮಾಡುತ್ತೆ? ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬಗ್ಗೆ ಮಾತಾಡುತ್ತೆ, ತೆರಿಗೆ ಹಂಚಿಕೆ ಬಗ್ಗೆ. ನೋಡಿ, ತೆರಿಗೆ ಹಂಚಿಕೆಯ ಕುರಿತಂತೆ ಭಾರತ ಸರ್ಕಾರಕ್ಕೆ ಶಿಫಾರಸುಗಳನ್ನು ಕೊಡ್ತಕ್ಕಂಥ ಸಾಂವಿಧಾನಿಕ ಸಂಸ್ಥೆ ಅದು. ಆರ್ಟಿಕಲ್ 280. ಓಕೆ ಸರ್, ನೋಡಿ, ಟೋಟಲು ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅದರಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಇಟ್ಕೋಬೇಕು, ರಾಜ್ಯ ಸರ್ಕಾರಗಳಿಗೆ ಎಷ್ಟು ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟು ಈಗ ನೋಡಿ, ನಾವು GST ಕಟ್ತೀವಿ, 9% ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, 9% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಎಲ್ಲ ರಾಜ್ಯಗಳು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ತವೆ, ಆಯಿತಾ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತಲ್ಲ, ಅಲ್ಲಿ ಅವ್ರು ಎಷ್ಟು ಇಟ್ಕೋಬೇಕು, ಸ್ಟೇಟ್ಸ್ಗಳಿಗೆ ಎಷ್ಟು ಹಂಚಿಕೆ ಮಾಡಬೇಕು, ನಂಬರ್ 1. ಎರಡನೇದು, ರಾಜ್ಯಗಳಿಗೆ ಹಂಚಿಕೆ ಮಾಡೋದಾದರೆ ಯಾವ್ಯಾವ ಸ್ಟೇಟಿಗೆ ಎಷ್ಟೆಷ್ಟು ಕೊಡಬೇಕು, ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ಕೊಡಬೇಕು, ನಂಬರ್ 2. ಮೂರನೇದು, ಓಕೆ, ದೇಶದಾದ್ಯಂತ ಏನು ಮೂಲಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡೀತಾ ಇರುತ್ತಲ್ಲ, ಗ್ರ್ಯಾಂಟ್ ಎಷ್ಟು ಕೊಡಬೇಕು. ಇವೆಲ್ಲದರ ಕುರಿತಂತೆ ಸರ್ಕಾರಕ್ಕೆ ಫಾರ್ಮುಲಾಗಳನ್ನು, ಸೂತ್ರಗಳನ್ನು ಕೊಡ್ತಕ್ಕಂಥ ಭಾರತ ಸರ್ಕಾರದ ಸಂಸ್ಥೆ ಫಿನಾನ್ಸ್ ಕಮಿಷನ್, ಹಣಕಾಸು ಆಯೋಗ ಅಂತ ಕರಿತೀವಿ. ಓಕೆ, ಫಿನಾನ್ಸ್ ಕಮಿಷನ್ನು ನೋಡಿ, ಕೇಳಿಸ್ಕೊಳ್ಳಿ, ಫಿನಾನ್ಸ್ ಕಮಿಷನ್ ಇರಬೇಕು ಅಂತ ಹೊಸ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು. ಹಣಕಾಸು ಆಯೋಗ ಇರಬೇಕು ಅಂತ ಹೇಳಿ ಉಲ್ಲೇಖ ಮಾಡ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ಯಾವುದು ಅಂತಂದರೆ ಆರ್ಟಿಕಲ್ 280. ಈಗ ಹಳೆ ವಿದ್ಯಾರ್ಥಿಗಳು ಹೇಳಿ, ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಕೊಟ್ಟಿದ್ದನ್ನು ಸರ್ಕಾರ ಫಾಲೋ ಮಾಡಲೇಬೇಕಾ? ಹಾಂ ಒಂದ್ಸತಿ ಹೂ ಅಂತೀರ, ಒಂದ್ಸತಿ ಇಲ್ಲ ಅಂತೀರ. ಮಾಡಲೇಬೇಕೇನ್ರಿ? ನಾಟ್ ಮ್ಯಾಂಡೇಟ್ರಿ, ನಾಟ್ ಬೈಂಡಿಂಗ್. ಫಿನಾನ್ಸ್ ಕಮಿಷನ್ ಹೇಳಿದ್ದನ್ನ ಕೇಂದ್ರ ಸರ್ಕಾರ ಕೇಳಲೇಬೇಕು ಅಂತೇನಿಲ್ಲ, ಆಯಿತಾ. ಇದು ಬಿಡಿ. ಈಗ ನೋಡಿ, ಮಜಾ ನೋಡಿ, ಇಲ್ಲಿ ನಮಗೆ ಪ್ರತಿ ವರ್ಷ ಎಷ್ಟು % ಬರ್ತಿತ್ತು ಕೇಂದ್ರ ಸರ್ಕಾರಕ್ಕೆ. ನೋಡಿ ಪ್ಲೀಸ್ ಲಿಸನ್, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತಲ್ಲ, ಅದನ್ನ ಎಲ್ಲ ಸ್ಟೇಟ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕರ್ನಾಟಕದ ಶೇರು 4.71%. ಇಷ್ಟು ಕರ್ನಾಟಕಕ್ಕೆ ಬರ್ತಾ ಇತ್ತು, ಆಯಿತಾ. ಈ ಬಾರಿ 3.64% ಕಮ್ಮಿ ಇಳಿಸಿದ್ದಾರೆ. ಅಪ್ಪಾಜಿ, ಬರೀ ಅಷ್ಟು ವೇರಿಯೇಷನ್ ಆಗಿದ್ದಕ್ಕೆ 80,000 ಕೋಟಿ ದುಡ್ಡು ಬರಲ್ಲ. 80,000 ಕೋಟಿ ಕರ್ನಾಟಕ ಸರ್ಕಾರಕ್ಕೆ ನಷ್ಟ ಆಗಿದೆ. ಆದರೆ ಅತಿ ಹೆಚ್ಚು ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತಲ್ಲ ಗೌರ್ಮೆಂಟಿಗೆ, ಹೆಚ್ಚು ಟ್ಯಾಕ್ಸನ್ನು ಕೊಡುವಂಥ ರಾಜ್ಯಗಳಲ್ಲಿ ನಾವು ಕೂಡ ಒಂದು. ಆದರೆ ಕೊಡ್ತಿರೋದು ಸ್ವಲ್ಪ, ನಾವು ಕೇಂದ್ರ ಸರ್ಕಾರ ಕೊಡ್ತಿರೋದು ಜಾಸ್ತಿ, ಅವ್ರು ವಾಪಸ್ ಕೊಡ್ತಿರೋದು ಕಡಿಮೆ. ಸಿದ್ದರಾಮಯ್ಯನವ್ರು ರೊಚ್ಕೆದ್ದು ಬಿಟ್ಟಾರೆ, ಪಂಚ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಾರೆ. ಓಕೆ, ರೊಚ್ಕೆದ್ದು ಬಿಟ್ಟು ಓಕೆ, ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಓಕೆ, ಸೊ ಜಸ್ಟಿಸ್ ಫಾರ್ ಕರ್ನಾಟಕ, ಫೇರ್ ಶೇರ್ ಸ್ಟ್ರಾಂಗ್ ಫೆಡರಲಿಸಮ್ ಕ್ಯಾಂಪೇನ್ ಅಂತ. ಸೊ ಡೆವಲ್ಯೂಷನ್, ತೆರಿಗೆ ಹಂಚಿಕೆಯ ಕುರಿತಂತೆ ಕರ್ನಾಟಕ ಸರ್ಕಾರಕ್ಕೆ ಏನು ಮಲತಾಯಿ ಧೋರಣೆ ಆಗ್ತಾ ಇದೆ, ಇದರ ವಿರುದ್ಧದ ಕರ್ನಾಟಕ ರಾಜ್ಯ ಸರ್ಕಾರದ ಅಭಿಯಾನ ಜಸ್ಟಿಸ್ ಫಾರ್ ಕರ್ನಾಟಕ, ಫೇರ್ ಶೇರ್ ಸ್ಟ್ರಾಂಗ್ ಫೆಡರಲಿಸಮ್ ಕ್ಯಾಂಪೈನ್.